ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೂವಿ ಅಡ್ಡ ಚಾನಲ್ಗೆ ಸ್ವಾಗತ. ರಾಜಮೌಳಿ ಸಿನಿಮಾ ಅಂದ್ರೆ ಗ್ರ್ಯಾಂಡ್, ಆದ್ರೆ ಈ ಸಿನಿಮಾ ಇನ್ನೂ ಒಂದು ಲೆವೆಲ್ ಮೇಲಿದೆ. ಮಹೇಶ್ ಬಾಬು ಅಭಿನಯದ ವಾರಣಾಸಿ ಸಿನಿಮಾವನ್ನು ಐಮ್ಯಾಕ್ಸ್ ನಲ್ಲಿ ಚಿತ್ರೀಕರಣ ಮಾಡಿದ್ಯಾಕೆ? ಈ ಕಾರಣವನ್ನು ರಾಜಮೌಳಿ ಈಗ ಬಹಿರಂಗಪಡಿಸಿದ್ದಾರೆ. ರಾಜಮೌಳಿ ನಿರ್ದೇಶನದ ಮಹೇಶ್ ಬಾಬು, ಪ್ರಿಯಾಂಕಾ ಚೋಪ್ರಾ ಮತ್ತು ಪೃಥ್ವಿರಾಜ್ ಸುಕುಮಾರನ್ ನಟನೆಯ ವಾರಣಾಸಿ ಸಿನಿಮಾ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಭಾರೀ ನಿರೀಕ್ಷೆ ಹುಟ್ಟಿಸಿದೆ. ಚಿತ್ರೀಕರಣ ಬಹುತೇಕ ಪೂರ್ಣಗೊಂಡಿದ್ದು ಈಗ ಪೋಸ್ಟ್ ಪ್ರೊಡಕ್ಷನ್ ಅಂತ ಆರಂಭವಾಗಿದೆ. ಫೆಬ್ರವರಿ 3ರಂದು ಬಿಡುಗಡೆಯಾದ ಟೀಸರ್ನಲ್ಲಿ ಕೆಲವು ದೃಶ್ಯಗಳಿಗೆ ಐಮ್ಯಾಕ್ಸ್ ಕ್ಯಾಮೆರಾ ಬಳಸಲಾಗಿದೆ ಎಂಬುದು ಗೊತ್ತಾಗಿದೆ. ಇದಕ್ಕೆ ಕಾರಣವನ್ನೇ ರಾಜಮೌಳಿ ವಿವರಿಸಿದ್ದಾರೆ. ಚಿತ್ರದಲ್ಲಿ ಅಂಟಾರ್ಟಿಕಾ ಹಿಮದ ದೃಶ್ಯಗಳು, ರಾಮಾಯಣ ಆಧಾರಿತ ದೃಶ್ಯಗಳು, ಭೌತಿಕ ಹಾಗೂ ಬೃಹತ್ ಲೋಕದ ಸೀನ್ಗಳು ಇವೆ. ಈ ದೃಶ್ಯಗಳನ್ನು ಹೆಚ್ಚು ಶಾರ್ಟ್, ಹೆಚ್ಚು ಡೀಟೇಲ್, ದೊಡ್ಡ ಪರದೆಯಲ್ಲಿ ಎಪಿಕ್ ಆಗಿ ತೋರಿಸಲು ಐಮ್ಯಾಕ್ಸ್ ಕ್ಯಾಮೆರಾ ಅನಿವಾರ್ಯ ಅಂತ ಕೂಡ ಹೇಳಿದ್ದಾರೆ. ಚಿತ್ರದ BPO PS ವಿನೋದ್ ರಾಜಮೌಳಿಯ ದೃಶ್ಯ ಕಲ್ಪನೆಗಳಿಗೆ ಜೀವ ತುಂಬಿದ್ದಾರೆ. ಈ ಸಿನಿಮಾ ಭಾರತೀಯ ಪೌರಾಣಿಕ ಕಥಾ ಆಧಾರಿತ, ಸುಮಾರು 1000ರಿಂದ 1,500 ಕೋಟಿ ಬಡ್ಜೆಟ್. ಸಂಗೀತ ನಿರ್ದೇಶಕ MM ಕೀರವಾಣಿ, ಕೆಲ ವಿದೇಶಿ ಸ್ಟಾರ್ ನಟರು ಕೂಡ ಭಾಗವಹಿಸಿದ್ದಾರೆ. ವಾರಣಾಸಿ ಸಿನಿಮಾ ಏಪ್ರಿಲ್ 7, 2027ಕ್ಕೆ ಬಿಡುಗಡೆಯಾಗಲು ಐಮ್ಯಾಕ್ಸ್ ಮೂಲಕ ಪ್ರೇಕ್ಷಕರಿಗೆ ವಿಶ್ವಮಟ್ಟದ ಸಿನಿಮಾ ಅನುಭವ ಕೊಡಲು ರಾಜಮೌಳಿ ಸಜ್ಜಾಗಿದ್ದಾರೆ. ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ. ಧನ್ಯವಾದಗಳು.